ಸೊ ಏನು ಈ ಒಂದು ಜಮೀನು ಏನಿದೆ, ಈ ಜಮೀನನ್ನು ಸಾಕಷ್ಟು ವರ್ಷಗಳಿಂದ ಉಳುಮೆ ಮಾಡ್ತಾ ಇದ್ರು. ನಾವು SC ST ಜನಾಂಗದವರು ಸರ್ಕಾರ ನಮ್ಮನ್ನು ಗುರುತಿಸಿ ನಮಗೆ ಕೊಟ್ಟರೆ ಒಂದು ಹೊತ್ತು ಊಟ ಮಾಡಲಿಕ್ಕೆ ನಮಗೆ ಅವಕಾಶ ಸಿಗ್ತಾ ಇತ್ತು. ಆದರೆ ಸರ್ಕಾರ ದುಡ್ಡಿದ್ದವರಿಗೆ ಮಣೆ ಹಾಕಿದ್ದಾರೆ ಅಂತಕ್ಕಂಥ ಆರೋಪವನ್ನು ಮಾಡ್ತಾರೆ. ಆದರೆ ನಿನ್ನೆ ಏನು ಈ ಒಂದು ಜಾಗವನ್ನು ಅಳತೆ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಹೆಣ್ಮಕ್ಳ ಮೇಲೆ ಪೊಲೀಸರಿಂದ ಹಲ್ಲೆ ಆಗಿದೆ, ತಾಳಿ ಹರಿತಕ್ಕಂಥ ಪ್ರಕ್ರಿಯೆ ಕೂಡ ಆಗಿದೆ. ಸೊ ನಮ್ಮನ್ನು ಕರ್ಕೊಂಡು ಹೋದರೆ ನಾವೇ ಬರ್ತಾ ಇದ್ವಿ, ತಾಳಿ ಹರಿಯುವಂಥದ್ದು ಯಾಕೆ, ನಮ್ಮ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು ಯಾಕೆ ಅನ್ನುವಂಥದ್ದು ಗ್ರಾಮಸ್ಥರ ಮಾತು. ಸೊ ಅದರ ಜೊತೆಗೆ ನಾನು ಇಲ್ಲಿ ಗ್ರಾಮಸ್ಥರನ್ನು ಮಾತಾಡ್ತೀನಿ. ಸರ್, ನೀವು ಈ ಒಂದು ಜಮೀನೇನು ಉಳುಮೆ ಮಾಡ್ತಾ ಇದ್ದೀರಲ್ಲ, ನೀವು ಸರ್ಕಾರದ ಗಮನಕ್ಕೆ ತಂದಿದ್ರಾ ಅಥವಾ ಜಿಲ್ಲಾಡಳಿತದ ಗಮನಕ್ಕೆ ತಂದು ನಾವು ಉಳುಮೆ ಮಾಡ್ತಾ ಇದ್ದೀವಿ, ನಮಗೆ ಗ್ರಾಂಟ್ ಮಾಡಿಕೊಡಿ ಅಂತ ಏನಾದರೂ ಅಪ್ಲಿಕೇಶನ್ ಹಾಕಿದ್ರಾ? ಸರ್ 3 ಸಲ ಹಾಕಿದ್ವಿ, ಮತ್ತು 10 ಸಾವಿರ ಕುಳ್ಕೊಂಡು ಎಂದೆಲ್ಲ ಮಾಡ್ತೀವಿ ಅಂತ ಹಿಂಗೆ 36 ವರ್ಷಲಿದ್ದ ಹಂಗೆ ನಮ್ಗೆ ಸುಳ್ಳು ಹೇಳಕತ್ತ ಮಾಡಲಿಲ್ಲ. ಅಸಲು ನಮ್ಮ ಈ ಭೂಮಿಗಳೇ ಪಟ್ಟ ಭೂಮಿಗಳೇ ಜಲ್ದಿ ಮಾಡ್ಕೊಳ್ಳಿಲ್ಲ. ನಾವು ಬೇರೆ ಹೆಸರಲ್ಲಿದ್ದೇನೆ ಮತ್ತು ಕುಳ್ಕೊಂಡು ಹೋಗಿ ಎಷ್ಟು ಕೇಳಿದ್ರು ಮಾಡಮಂತ ಹಿಂಗೆ ದಬ್ಬಿದೆ. ನಿನ್ನೆ ಕೇಳಿದ್ವಿ, ಅಲ್ಲ ಸರ್ ನೀವು 3 ಸಲ ಸರ್ವ್ ಮಾಡ್ಕೊಂಡು ಹೋಗಕ್ಕೆ ಒಂದು ಸಲ ನಮ್ಗೆ ನೋಟಿಸ್ ಕೊಡ್ಬೇಕು, ತಿಳಿಸ್ಬೇಕಂದ್ರೆ ಎಲ್ಲ ಸಾಬ್ರತ್ ಮಾತಾಡಂತ ಅಲ್ಲಿ ಕರಿ ಕಳ್ಸ ಗುಡಿಯಲ್ಲಿಗೆ ಅವ್ರು ಪೊಲೀಸರು ಬಂದು ಏರಿಯಂದ್ರೆ ಏನಾಗಿ ಏರ್ಸಿಬಿಟ್ಟು ಹೆಣ್ಣು ಮಕ್ಕಳನ್ನ ನಮ್ಮನೆ ಎಲ್ಲ. ನಿಮ್ದು ಈ ಜಮೀನು ಬಿಟ್ಟರೆ ಬೇರೆ ಏನಾದರೂ ಜಮೀನು ಐತಾ ನಿಮ್ಮದು? ಇಲ್ಲ ಸರ್, ಏನೇನಿಲ್ಲ ಸರ್. ಇದಿಷ್ಟು 30 ಗುಂಟೆ ಸರ್, 39 ಗುಂಟೆ. ನಮ್ಗೆ ನಮ್ಮ ಅತ್ತಿಗೆ 6 ಮಂದಿ ಮಕ್ಕಳು ಸರ್, ನನಗೆ 3 ಮಕ್ಕಳು ಇದಿಷ್ಟರಾಗೆ ನಾವು ಜೀವನ ಮಾಡ್ತೀವಿ ನೋಡಿ. ಏನೇನು ಬೇರೆ ಏನೇನಿಲ್ಲ. ಒಂದು ವೇಳೆ ಈ ಜಮೀನಿನಿಂದ ನೀವು ಬಿಟ್ಟು ಕೊಟ್ರೆ, ಜಮೀನು ಬಿಟ್ಟು ಕೊಟ್ರೆ ನಿಮ್ಮ ಉಪಜೀವನ ಹೆಂಗೆ ಸರ್? ಹಿಂಗೆ ಅಷ್ಟೇ ಏನು ಹಿಂಗಲ್ಲ ಎಲ್ಲ ಮತ್ತೆ ಎಲ್ಲಾನು ಬೆಂಗಳೂರಿನ ದುಡ್ಕೊಂಡು ಹೋಗ್ಬೇಕು ಮತ್ತೆ ಅಷ್ಟೇ ಮತ್ತೆ. ಮತ್ತು ನಿಮ್ಮ ಸ್ಥಳೀಯ ಶಾಸಕರ ಗಮನಕ್ಕೆ ಏನು ತಂದಿದ್ದೀರಾ? ಏನು ಸರ್? ಶಾಸಕರಿಗಾಗಲಿ ಅಥವಾ ಅಧಿಕಾರಿಗಳಿಗಾಗಲಿ? ಇಲ್ಲ ಸರ್, ಇಲ್ಲ ಕೇಳಿ ಸರ್. ಯಾರು ಕೇಳಿದ ಮಾತ್ರ ಹಚ್ಚಿಲ್ಲ ಸರ್, ನಮ್ಮದು ಮಾತು ಯಾರು ಕೇಳಿಲ್ಲ ಸರ್. ಅವ್ರ ಪರಿಸ್ಥಿತಿ ಹೆಂಗೆ ಮತ್ತು ಹೆಂಗೆ ಸರ್? ಮತ್ತು ಹಿಂಗೆ ನಿನ್ನ ಅದಿಷ್ಟಿಗೆ ಅನ್ನ ಸಲವೇ ಎಲ್ಲ ದಬ್ಬ ನೀನು ಸಾರು ಮಾಡಿಗೊಳ್ಸಂಗಂತ ಯಾನ್ ಏರಿಸ್ಬಿಟ್ರು ನಮ್ಮನ್ನು ಎಲ್ಲ ನಮ್ಮ ತಾಯಿ ಬೆಳೆ. ಸುಮಾರು ವರ್ಷಗಳಿಂದ ಉಳುಮೆ ಮಾಡ್ತಕ್ಕಂಥ ಜನರು ನಾವು ಈ ಒಂದು ಜಮೀನನ್ನು ನಮ್ಮ ವಶಕ್ಕೆ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಅರ್ಜಿಗಳು ಹಾಕಿದ್ರು, ಯಾವುದೇ ಪ್ರಯೋಜನ ಆಗಿಲ್ಲ. ಆದರೆ ರಾಘವೇಂದ್ರ ಸ್ವಾಮಿಗಳ ಮಠ ಏನು ಅರ್ಜಿ ಸಲ್ಲಿಸಿದೋ, ಅರ್ಜಿ ಸಲ್ಲಿಸಿದ 6 ತಿಂಗಳಲ್ಲಿ ಜಮೀನು ಅವರಿಗೆ ಅಲಾಟ್ ಆಗಿರ್ತಕ್ಕಂಥದ್ದು. ಸೊ ನಮಗೆ ಈ ಒಂದು ಜಮೀನಲ್ಲಿ ಉಳುಮೆ ಮಾಡಲಿಕ್ಕೆ ಅವಕಾಶ ಕೊಡಿ ಅನ್ನುವಂಥ ಮಾತನ್ನು ಈ ಭಾಗದ ಜನರು, ಅಂದರೆ ಎಲೆಬಿಚ್ಚಲೆ ಗ್ರಾಮದ ಜನರೇನಿದ್ದಾರೆ, SC ST ಸಮುದಾಯದ ಜನರೇನಿದ್ದಾರೆ, ಇಲ್ಲಿ ಉಳುಮೆ ಮಾಡ್ತಕ್ಕಂಥವ್ರು ನಮಗೆ ಅದರಲ್ಲಿ ಅವಕಾಶ ಕೊಡಿ ಅನ್ನುವಂಥ ಒಂದು ಕೂಗನ್ನು ಈ ಭಾಗದ ಜನರದ್ದಾಗಿದೆ. ಆದರೆ ಸರ್ಕಾರ ಇವ್ರ ಕೂಗು ಕೇಳುತ್ತಾ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಸರ್ಕಾರಿ ಜಮೀನಿನಲ್ಲಿ ಸುಮಾರು ವರ್ಷಗಳಿಂದ ಉಳುಮೆ ಮಾಡ್ತಕ್ಕಂಥವ್ರು ಕೈ ಹಿಡಿಯುತ್ತಾ ಅಥವಾ ಮಂತ್ರಾಲಯ ಮಠಕ್ಕೆ ಕೊಡುತ್ತಾ ಅಂತಕ್ಕಂಥದ್ದು ಈಗ ಏನೋ ನ್ಯಾಯಾಲಯದ ಅಂಗಳದಲ್ಲಿ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನಿನ್ನೆ ಸರ್ವೆ ಕೂಡ ಆಗಿರ್ತಕ್ಕಂಥದ್ದು. ನಿನ್ನೆ ಸಾಕಷ್ಟು ವಿವಾದ ಆಗಿ ಕೆಲವರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದರು. ಇನ್ನೂ ಕೂಡ ಎಲೆಬಿಚ್ಚಾಲೆ ಗ್ರಾಮ ಬೂದಿ ಮುಚ್ಚಿದ ಕೆಂಡವಾಗಿದೆ. ಮತ್ತೆ ನೋಟಿಸ್ ಕೊಟ್ಟರೆ ಇಲ್ಲಿ ಗಲಾಟೆ ಬುಗಿಲೇಳ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಈಗಾಗಲೇ ಮಾಡಿರ್ತಕ್ಕಂಥದ್ದು. ಸೊ ಏನು ನಾಳೆ ನೋಟಿಸ್ ಕೊಟ್ಟು ಇವರನ್ನು ಇಲ್ಲಿಂದ ಏನು ಮಂತ್ರಾಲಯ ಮಠಕ್ಕೆ ಹ್ಯಾಂಡ್ ಓವರ್ ಮಾಡಿಕೊಡುವಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಗಲಾಟೆ ಆಗುವ ಸಂಭವಗಳು ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಜಿಲ್ಲಾಡಳಿತ ಯಾವ ಕ್ರಮ ಕೈಗೊಳ್ಳುತ್ತೆ ಅಂತಕ್ಕಂಥದ್ದು ತೀವ್ರ ಕುತೂಹಲ ಕೇಳಿಸಿರ್ತಕ್ಕಂಥದ್ದು. ಅನಿಲ್ ಕುಮಾರ್ ಜೊತೆ ವೆಂಕಟೇಶ್ ಕುಲಕರ್ಣಿ, ಗ್ಯಾರಂಟಿ ನ್ಯೂಸ್, ರಾಯಚೂರು.